ಹಾಯ್ ಎಲ್ರಿಗೂ ನಮಸ್ಕಾರ. ಆ, ಇವತ್ತು ನಾನು ಒಂದು ವಿಶೇಷವಾದ ಟೆಂಪಲ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಈ ಟೆಂಪಲ್ ಬಂದುಬಿಟ್ಟು ಗುಜರಾತ್ನ ವೇರವಲ್ ಟೌನಿಂದ ಒಂದು 7 ಕಿಲೋಮೀಟರ್ ದೂರ ಆಗುತ್ತೆ. ಸೊ ಅದೇ ಶ್ರೀ ಸೋಮನಾಥ ಟೆಂಪಲ್ಲು. ಸೊ ಇದು ಅರಬ್ಬಿ ಸಮುದ್ರದ ದಡದಲ್ಲಿ ಬರುತ್ತೆ. ಸೊ ಬನ್ನಿ ನೋಡೋಣ. ನಮ್ಮ ಜೊತೆ ರಾಘವೇಂದ್ರ ಸರ್ ಇದ್ದಾರೆ. ಸೊ ನಾವು ಮತ್ತು ರಾಘವೇಂದ್ರ ಸರ್ ಹೋಗ್ತಾ ಇದ್ದೀವಿ ಟೆಂಪಲ್ ಹೇಗಿದೆ ಅಂತ ನೋಡೋದಕ್ಕೆ. ಸೊ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೆಂಪಲ್ಲು 5 ಕಿಲೋಮೀಟರ್ ಇದೆ ಸೋಮನಾಥ ಟೆಂಪಲ್ಲು. ನಿಯರ್ ಬೈ ಬಂದಿದ್ದೀವಿ. ಈ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ ಏನಪ್ಪ ವಿಶೇಷ ಅಂದರೆ, ಸೊ ಮಹಮ್ಮದ್ ಗಜಿನಿ ಈ ಟೆಂಪಲ್ ಮೇಲೆ 17 ಬಾರಿ ಆಕ್ರಮಣ ಮಾಡಿದ್ದಾನೆ. 17 ಬಾರಿ ಆಕ್ರಮಣ ಮಾಡಿದರೂ ಕೂಡ ಗಜಿನಿ ಕೈಲೂ ಏನೂ ಆಗೋದಿಲ್ಲ. ಅಷ್ಟು ಪವರ್ಫುಲ್ ಟೆಂಪಲ್ಲು. ಸೊ ಈ ಟೆಂಪಲ್ ಬಗ್ಗೆ ಮಹಾಭಾರತದಲ್ಲಿ ಕೂಡ ಉಲ್ಲೇಖವಿದೆ. ಏನಪ್ಪ ಅಂದರೆ ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಜ್ಯೋತಿರ್ಲಿಂಗ. ಸಾಕ್ಷಾತ್ ಪರಮಶಿವನೇ ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು ಅಂತ ಎಲ್ಲರೂ ನಂಬ್ತಾರೆ ಜ್ಯೋತಿರ್ಲಿಂಗಗಳನ್ನು. ಸೊ ಅದರಲ್ಲಿ ಸೋಮನಾಥ ಟೆಂಪಲ್ ಬಂದುಬಿಟ್ಟು ಮೊದಲನೆಯ ಜ್ಯೋತಿರ್ಲಿಂಗ. ನೀವು ನೋಡ್ತಾ ಇರ್ಬೋದು, ಅದೇ ಸೋಮನಾಥ ಟೆಂಪಲ್ಲು. ಯಾಕಂದರೆ ಫಾರ್ ಸೆಕ್ಯೂರಿಟಿ ಪರ್ಪಸ್ಸು ಅವ್ರು ಯಾವುದೇ ಕಾರಣಕ್ಕೂ ಮೊಬೈಲು, ನಮ್ಮ ಪರ್ಸು ಏನು ಒಳಗಡೆ ಬಿಡೋದಿಲ್ಲ. ಹಾಗಾಗಿ ನಾನು ಒಳಗಡೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಸೋಮನಾಥ ಟೆಂಪಲ್ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿರೋ ವಿಷಯ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಜೈ ಸೋಮನಾಥ್.